ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆ ಸಮಯದಲ್ಲಿ ಕರ್ತನಾದ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿವಸದ ದೇವರ ವಾಕ್ಯ ಧ್ಯಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿವಸದ ಅಂಶವು ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಯೆಹೋವನನ್ನೇ ನಿರೀಕ್ಷಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರಾಗಿರುವಂಥ ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ಜೀವಿಸುವವರೆಗೂ ಒಂದಲ್ಲ ಒಂದು ವಿಧವಾದಂಥ ಸಮಸ್ಯೆಗಳು, ಶೋಧನೆಗಳು, ಕಳವಳಗಳು, ಭಯಗಳು, ಚಿಂತೆಗಳು, ವೇದನೆಗಳು ನಮ್ಮನ್ನು ಆವರಿಸಿಕೊಳ್ಳುತ್ತಾ ಇರುತ್ತದೆ. ಹಾಗಾಗಿ ಈ ಭೂಮಿ ಮೇಲೆ ವಾಸಿಸುವಷ್ಟು ಕಾಲ ನಾವು ಇನ್ನೂ ಧೈರ್ಯವಾಗಿ, ಸಂತೋಷವಾಗಿ, ಮಹಿಮೆಯಾಗಿ, ಜಯಕರವಾಗಿ ಜೀವಿಸಬೇಕಂದರೆ ನಮಗೆ ಬರುವ ಎಲ್ಲ ಹೋರಾಟ, ಶೋಧನೆ, ಅಪಜಯಗಳಲ್ಲಿ ನಾವು ಇನ್ನೂ ಒಂದು ನಿರೀಕ್ಷೆ ಜೀವಿತ ಮಾಡಬೇಕಾದರೆ ದೇವರ ವಾಕ್ಯದಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಯೆಹೋವನನ್ನು ನಿರೀಕ್ಷಿಸು ಎಂಬುದಾಗಿ. ಈ ವಾಕ್ಯದ ಮೇಲೆ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 42 ಅದರ 11ನೇ ವಚನ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಮುಂಜಾನೆ ಸಮಯದಲ್ಲಿ ಭಕ್ತನು, ಕೀರ್ತನಗಾರನು ತನ್ನ ಜೀವನದಲ್ಲಿ ವಾಕ್ಯವನ್ನು ಬರೀತಾ ಇದ್ದಾನೆ. ಆತನ ಜೀವನದಲ್ಲಿ ಬಹಳ ಸೋತು ಹೋದಂಥ, ಬಹಳ ಬಿದ್ದು ಹೋದಂಥ, ಯಾವ ಸಹಾಯವು, ಯಾರ ಒಂದು ಆದರಣೆಯೂ ಇಲ್ಲದೆ ಅವನು ಬಹಳ ಒಂದು ತೊಂದರೆಯಲ್ಲಿರುವಾಗ ಅವನ ಶರೀರವು, ಅವನ ಕುಟುಂಬವು, ಅವನ ಎಲ್ಲ ಕಾರ್ಯಗಳು ಬಿದ್ದು ಹೋದಂಥ ಸ್ಥಿತಿಯಲ್ಲಿದೆ. ಅಂಥ ಒಂದು ಸಮಯದಲ್ಲಿ ಅವನ ಹೃದಯವು ಧೈರ್ಯವನ್ನು ಕಳೆದುಕೊಳ್ಳುತ್ತಾ ಇದೆ, ಅವನ ಹೃದಯವು ನಂಬಿಕೆಯನ್ನು ಕಳೆದುಕೊಳ್ಳುತ್ತಾ ಇದೆ, ಅವನ ಮನಸ್ಸು ಈಗೋ ಅಧೈರ್ಯಕ್ಕೆ, ಬಲಹೀನತೆಗೆ ಹೋಗುತ್ತಾ ಇದೆ. ಆ ಸಮಯದಲ್ಲಿ ಭಕ್ತನು ತನ್ನ ಜೀವನದಲ್ಲಿ ತನಗೆ ತಾನೇ ಧೈರ್ಯಪಡಿಸಿಕೊಳ್ತಾ ಇದ್ದಾನೆಂದರೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರಿಯ ದೇವಚನವೇ, ಸಮಸ್ಯೆಗಳು ಒಂದಾದ ಮೇಲೆ ಒಂದು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ನಂಬಿಕೆಯನ್ನು, ನಿರೀಕ್ಷೆಯನ್ನು, ಈಗೋ ನಮ್ಮ ಜೀವನದಲ್ಲಿ ಭರವಸೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಏನು ಮಾಡಬೇಕೆಂಬುದಾಗಿ ತಿಳಿಯದೆ ನಾವು ಅನೇಕ ವಿಧವಾದಂಥ ಚಿಂತೆಗಳಲ್ಲಿ, ಅನೇಕ ಸೋಲಿನ ಅನುಭವದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಅದೇ ಒಂದು ಪರಿಸ್ಥಿತಿ ಭಕ್ತನಿಗೆ ಬಂದಾಗ ಅವನು ಹೇಳ್ತಾ ಇದ್ದಾನೆ, ತನ್ನ ಹೃದಯಕ್ಕೆ, ತನ್ನ ಮನಸ್ಸಿಗೆ, ತನ್ನ ಆತ್ಮಕ್ಕೆ ಹೇಳಿಕೊಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ಇವತ್ತು ಈ ವಾಕ್ಯ ಕೇಳುವಂಥ ನಿಮ್ಮಲ್ಲಿಯೂ ಸಹ ಅನೇಕರು ಕುಗ್ಗಿ ಹೋಗಿದ್ದೀರಿ. ಅನೇಕ ಸಾಲಗಳಲ್ಲಿ, ಅನೇಕ ಒಂದು ಯೋಜನೆಗಳು ನಿಮ್ಮ ಜೀವನದಲ್ಲಿ ಹಾಕಿಕೊಂಡು ಅದು ಸಫಲವಾಗದೆ, ಅನೇಕ ಕಾರ್ಯಗಳು ನೀವು ಅಂದುಕೊಂಡು ಅವು ನಡೆಯದೆ, ಕೆಲವು ಸಾರಿ ಅದು ಅರ್ಧದಲ್ಲಿ ನಿಂತುಕೊಂಡು ಮುಂದೆ ನಡೀತದೋ ಇಲ್ಲವೋ, ನಾನು ಹಾಕಿಕೊಂಡ ಈ ಒಂದು ಕಾರ್ಯವು ಪೂರ್ತಿಗೊಳ್ಳುತ್ತದೋ ಇಲ್ಲವೋ ಎಂಬುದಾಗಿ ನೀವು ಬಹಳ ಚಿಂತಾಕ್ರಾಂತರಾಗಿರೋದಾದರೆ ಈ ಮುಂಜಾನೆ ಸಮಯದಲ್ಲಿ ದೇವಾದಿ ದೇವನು ಹೇಳುವಂಥ ಮಾತೇನೆಂದರೆ, ನೀವು ಭಯಪಡಬೇಡ್ರಿ, ವ್ಯಥೆ ಪಡಬೇಡ್ರಿ ಅಂತೇಳಿ ದೇವರು ಧೈರ್ಯಪಡಿಸ್ತಾ ಇದ್ದಾನೆ. ಭಕ್ತನು ತನ್ನ ಹೃದಯವನ್ನು, ತನ್ನ ಮನಸ್ಸನ್ನು, ತನ್ನ ಆತ್ಮವನ್ನು ಧೈರ್ಯಪಡಿಸಿಕೊಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ, ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ಈಗೋ ನೀನು ವ್ಯಥೆ ಪಡಬೇಡ, ಕುಗ್ಗಿ ಹೋಗಬೇಡ, ಯಾಕಂದರೆ ನನಗೆ ದೇವರಿದ್ದಾನೆ, ಈಗೋ ಆ ದೇವರ ಮೇಲೆ ಭರವಸೆ ಇಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುಂದೆ ವಾಕ್ಯದಲ್ಲಿ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ.
ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನೋಡ್ರಿ, ಭಕ್ತನು ತನ್ನ ಜೀವನದಲ್ಲಿ ಬಂದಂಥ ಈ ಒಂದು ಭಯಂಕರವಾದಂಥ ಒಂದು ಬೀಳುವಿಕೆ ಅಥವಾ ಬಿದ್ದು ಹೋದಂಥ, ಕುಗ್ಗಿ ಹೋದಂಥ, ಬಳಲಿ ಹೋದಂಥ ಪರಿಸ್ಥಿತಿಯಲ್ಲಿ ತನ್ನ ಹೃದಯಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ಕುಗ್ಗಿ ಹೋಗಬೇಡ, ವ್ಯಥೆ ಪಡಬೇಡ, ದೇವರನ್ನು ನಿರೀಕ್ಷಿಸು, ದೇವರನ್ನು ನಂಬು, ದೇವರ ಮೇಲೆ ಇನ್ನೂ ಭರವಸೆ ಉಳ್ಳವನಾಗಿರು ಎಂಬುದಾಗಿ ತನ್ನ ಹೃದಯಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಹೌದು, ಕರ್ತನಲ್ಲಿ ಪ್ರಿಯ ದೇವಚನವೇ, ಅನೇಕ ಸಾರಿ ನಮಗೆ ಸಮಸ್ಯೆಗಳು ಬರುವಾಗ ಯಾರಾದರೂ ನಮ್ಮನ್ನು ಸಂತೈಸ್ತಾರೋ, ಯಾರಾದರೂ ನಮಗೆ ಸಹಾಯ ಮಾಡ್ತಾರೋ, ಯಾರಾದರೂ ನಮ್ಮನ್ನು ಮೇಲೆ ಕೆತ್ತುತ್ತಾರೋ ಎಂಬುದಾಗಿ ನಾವು ಬಹಳ ಒಂದು ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ನಾವು ಅಂದುಕೊಂಡಾಗ ನಮಗೆ ಯಾವ ಸಹಾಯವೂ ಸಿಗದಿರುವಾಗ ನಾವು ಸೋತು ಹೋಗದೆ ನಮ್ಮ ಆತ್ಮಕ್ಕೆ, ನಮ್ಮ ಹೃದಯಕ್ಕೆ ನಮಗೆ ನಾವೇ ಧೈರ್ಯ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಆತ್ಮಕ್ಕೆ, ನಮ್ಮ ಹೃದಯಕ್ಕೆ ನಾವು ಹೇಳಬೇಕಾಗಿದೆ, ನನ್ನ ಮನವೇ ನೀನು ಕುಗ್ಗಿ ಹೋಗಬೇಡ, ನನ್ನ ಮನವೇ ನೀನು ಸೋತು ಹೋಗಬೇಡ, ದೇವರ ಮೇಲೆ ನೀನು ನಿರೀಕ್ಷೆ ಇಡು ಎಂಬುದಾಗಿ ನಾವು ಹೇಳಿಕೊಳ್ಳುವಾಗ ಖಂಡಿತವಾಗಿಯೂ ನಮ್ಮ ಹೃದಯದಲ್ಲಿ ಒಂದು ಧೈರ್ಯವು, ದೇವರ ಆತ್ಮನೊಂದು ಕಾರ್ಯವು, ದೇವರ ಕೃಪೆಯು ಇಳಿದು ಬರುವಂಥದ್ದಾಗಿದೆ. ಸತ್ಯವೇದದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಭಯಂಕರವಾದಂಥ ಒಂದು ಸೋಲಿನ ಜೀವಿತದಲ್ಲಿ ಇರುವಾಗ, ಅನೇಕ ವರ್ಷಗಳಿಂದ ಅವನ ಜೀವನದಲ್ಲಿ ಸಮಸ್ಯೆ ಇರುವಾಗ, ಅವನು ನಂಬಿಕೆ ಬಿಡದೆ, ದೇವರ ಮೇಲೆ ಒಂದು ನಿರೀಕ್ಷೆ ಬಿಡದೆ ಅವನು ಕಾಯ್ದುಕೊಂಡಿದ್ದಕ್ಕಾಗಿ ಅವನ ಜೀವನದಲ್ಲಿ ನಡೆದಂಥ ಒಂದು ಅದ್ಭುತ ಕಾರ್ಯವನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅದರ ಒಂದು 5ನೇ ವಚನ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯ ದೇವಚನವೇ, 4ನೇ ವಚನದಿಂದ, ಯೆರೂಸಲೇಮಿನ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ, ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಬೆತೆಸ್ದಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಬೆತ್ಸದ ಎಂಬ ಒಂದು ಕೊಳದಲ್ಲಿ ವರ್ಷಕ್ಕೊಂದು ಸಾರಿ ದೊಡ್ಡ ಒಂದು ಅದ್ಭುತ ನಡೀತಾ ಇತ್ತು. ಅಲ್ಲಿಯ ನೀರು ವರ್ಷಕ್ಕೊಂದು ಸಾರಿ ಉಕ್ಕುವಾಗ ಯಾರು ಮೊದಲು ಹೋಗಿ ಆ ನೀರಿನಲ್ಲಿ ಮುಳುಗುತ್ತಾರೋ ಅವರಿಗೆ ಯಾವುದೇ ಸಮಸ್ಯೆ ಇದ್ದರೂ, ಯಾವುದೇ ಕಾಯಿಲೆ ಇದ್ದರೂ ಗುಣ ಹೊಂದುತ್ತಾ ಇದ್ದರು. ಹಾಗಾಗಿ ಇಂಥ ಒಂದು ದೇವರ ಮಹಿಮೆ ಇರುವಂಥ, ಒಂದು ದೈವ ಪ್ರಸನ್ನತೆ ಇರುವಂಥ ಒಂದು ಸ್ಥಳದಲ್ಲಿ ಈ ವ್ಯಕ್ತಿ ಕಾಯ್ಕೊಂಡಿದ್ದಾನೆ. ಎಷ್ಟು ದಿವಸ ಕಾಯ್ಕೊಂಡಿದ್ದಾನೆ ಅಂದರೆ 38 ವರ್ಷದಿಂದ ಕಾಯ್ಕೊಂಡಿದ್ದಾನೆ. ನೋಡಿ, 38 ವರ್ಷ ಆ ಬೆತ್ಸದ ಕೊಳದಲ್ಲಿ ಅವನು ಇದ್ದರೂ ಸಹ ತನ್ನ ನಂಬಿಕೆಯನ್ನು ಬಿಡಲಿಲ್ಲ, ತನ್ನ ನಿರೀಕ್ಷೆಯನ್ನು ಬಿಡಲಿಲ್ಲ, ದೇವರ ಮೇಲಿರುವಂಥ ಒಂದು ಭರವಸೆಯನ್ನು ಅವನು ಬಿಡಲಿಲ್ಲ. ಖಂಡಿತವಾಗಿ ನಾನು ದೈವ ಸಾನ್ನಿಧ್ಯದಲ್ಲಿ, ದೈವ ಪ್ರಸನ್ನತೆಯಲ್ಲಿ, ದೇವರ ಮಹಿಮೆ ಇರುವ ಸ್ಥಳದಲ್ಲಿ ನಾನಿದ್ದೇನೆ, ಅದ್ಭುತ ನಡೆಯುವಂಥ ಸ್ಥಳದಲ್ಲಿ ನಾನಿದ್ದೇನೆ, ಒಂದಲ್ಲ ಒಂದು ದಿವಸ ನನಗೆ ಅದ್ಭುತ ಆಗ್ತದೆ, ನಾನು ಮೇಲಕ್ಕೆ ಬರ್ತೇನೆ ಎಂಬುದಾಗಿ ತನ್ನ ಜೀವನದಲ್ಲಿ ಒಂದು ಭರವಸೆ ಉಳ್ಳವನಾಗಿದ್ದಾನೆ. ತನ್ನ ಆತ್ಮನಲ್ಲಿ ಒಂದು ಸ್ಥಿರವಾದ ನಂಬಿಕೆ ಉಳ್ಳವನಾಗಿ ಅವನು ಜೀವಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ನೋಡ್ರಿ, 38 ವರ್ಷದಿಂದ ಅವನು ಕಾಯ್ಕೊಂಡಿದ್ದಾನೆಂದರೆ ಅವನಲ್ಲಿರುವಂಥ ನಂಬಿಕೆ, ನಿರೀಕ್ಷೆ ಬಹಳ ವಿಶೇಷವಾದದ್ದು. 38 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ, ಅಲ್ಲಿ ಮುಳುಗುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಆದರೂ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಒಂದು ಸಾರಿ ಕರ್ತನಾದ ಯೇಸು ಸ್ವಾಮಿ ಆ ಬೆತ್ಸದ ಕೊಳ ಇರುವಂಥ ಸ್ಥಳಕ್ಕೆ ಬಂದಾಗ, ಯೇಸು ಸ್ವಾಮಿ ಅಲ್ಲಿರುವ ಎಲ್ಲ ಜನರನ್ನು ನೋಡಿ, ಅಲ್ಲಿರುವಂಥ ಈ 38 ವರ್ಷ ರೋಗದಲ್ಲಿದ್ದಂಥ ವ್ಯಕ್ತಿಯನ್ನು ನೋಡಿ ಹೇಳ್ತಾ ಇದ್ದಾನೆ, ಇವನಿಗೆ ಹೀಗಾಗಿ ಅನೇಕ ವರ್ಷವಾಯಿತಲ್ಲ, ಇವನಿಗೆ ಇನ್ನೂ ಗುಣವಾಗಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಕನಿಕರಪಟ್ಟು ಅವನ ಬಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ಏನಪ್ಪ, ನಿನಗೆ ಸ್ವಸ್ಥತೆ ಆಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ನೀವು ನಂಬಿಕೆ ಬಿಡದೆ ನಿಮ್ಮ ಆತ್ಮಕ್ಕೆ ನಿರೀಕ್ಷೆ ಉಳ್ಳವರಾಗಿ ಇನ್ನೂ ನಂಬಿಕೆಯಲ್ಲಿ ದೇವರಲ್ಲಿ ನೀವು ಜೀವಿಸುವಾಗ ಒಂದು ದಿನ ಬರ್ತದೆ, ಒಂದು ಸಮಯ ಬರ್ತದೆ, ಕರ್ತನಾದ ಯೇಸು ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನು ನೋಡಿ ಹೇಳ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ಈಗೋ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ, ನಿನ್ನ ಕಷ್ಟದಿಂದ ಬಿಡುಗಡೆ ಆಗಲಿಕ್ಕೆ ಮನಸ್ಸುಂಟೋ, ನಿನ್ನ ಸಾಲಗಳು, ನಿನ್ನ ಹೋರಾಟಗಳಿಂದ ಬಿಡುಗಡೆ ಆಗಲಿಕ್ಕೆ ಮನಸ್ಸುಂಟೋ, ನೀನು ಹಾಕಿಕೊಂಡ ಈ ಕಾರ್ಯವು ಸಫಲವಾಗುವುದಕ್ಕೆ ನಿನಗೆ ಮನಸ್ಸುಂಟೋ ಎಂಬುದಾಗಿ ಹೇಳುವಾಗ ಆ ದಿನವು ನಿನ್ನ ಜೀವನದಲ್ಲಿ ಕರ್ತನಾದ ಯೇಸು
ಅದುವರೆಗೂ ಇಲ್ಲದಿರುವಂಥ ದೊಡ್ಡ ಅದ್ಭುತ, ಅತಿಶಯ ದೊಡ್ಡ ಆಶೀರ್ವಾದ ನಿನ್ನ ಜೀವನದಲ್ಲಿ ಕೊಟ್ಟು ನಿನ್ನನ್ನು ಉನ್ನತವಾದ ಸ್ಥಾನಕ್ಕೆ, ಮಹಿಮೆಯುಳ್ಳ ಸ್ಥಾನಕ್ಕೆ, ನಿನ್ನನ್ನು ಎಣಿಸಲಿಕ್ಕೆ ಆಗದಿರುವಷ್ಟು, ಯೋಚಿಸಲಿಕ್ಕೆ ಆಗದಿರುವಷ್ಟು ಮಟ್ಟಿಗೆ ನಿನ್ನನ್ನು ಮೇಲಕ್ಕೆ ತಂದು ನಿಲ್ಲಿಸುವಂಥ ಕರ್ತನ ಆತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಆ ದಿನಕ್ಕಾಗಿ ನೀನು ಕಾಯ್ಕೊಂಡಿರು. ಅದಕ್ಕಾಗಿ ನಂಬಿಕೆ ಬಿಡಬೇಡ, ನಿರೀಕ್ಷೆ ಬಿಡಬೇಡ. ನಿನ್ನ ಆತ್ಮ ಕೇಳಿಕೋ, ನನ್ನ ಆತ್ಮವೇ ನೀನು ಕುಗ್ಗಿ ಹೋಗಬೇಡ, ನೀನು ವ್ಯಥೆ ಪಡಬೇಡ ಎಂಬುದಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಿನ್ನ ಆತ್ಮವನ್ನು ಧೈರ್ಯಪಡಿಸಿಕೋ. ಆವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ, ನಾನು ಹೋಗಿ ಮುಳುಗೋದಕ್ಕಿಂತ ಮುಂಚೆ ಯಾರಾದರೂ ಮುಳುಗಿ ಬಿಡ್ತಾರೆ, ಹಾಗಾಗಿ ನಾನು ಇಷ್ಟು ವರ್ಷ ಕಾಯ್ಕೊಂಡಿದ್ದೇನೆಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳಿದಂತೆ 8ನೇ ವಚನದಲ್ಲಿ, ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸುಸ್ತನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಕರ್ತನಲ್ಲಿ ಪ್ರಿಯ ದೇವಚನವೇ, ಬಿದ್ದು ಹೋಗಿರುವಂಥ ಈ ಮನುಷ್ಯನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಎದ್ದೇಳು ಎಂಬುದಾಗಿ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ನೀವು ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಗಳು ನಿಮ್ಮನ್ನು ಬೀಳಿಸಿರುವುದಾದರೆ, ನೀವು ನಿರೀಕ್ಷೆಯಲ್ಲಿ, ನಂಬಿಕೆಯಲ್ಲಿ ಇನ್ನೂ ಕರ್ತನಾದ ಯೇಸುವಿನೊಂದಿಗೆ ನೀವು ಜೀವಿಸ್ತಾ ಇರುವುದಾದರೆ, ಪ್ರಾರ್ಥಿಸ್ತಾ ಇರುವುದಾದರೆ, ಇವತ್ತು ಕರ್ತನಾದ ಯೇಸು ಹೇಳುವಂಥ ಮಾತೇನೆಂದರೆ, ನೀನು ಎದ್ದೇಳು ಎಂಬುದಾಗಿ. ಇವತ್ತು ನಿನ್ನನ್ನು ಕರ್ತನಾದ ಯೇಸು ಮುಂಜಾನೆ ಸಮಯದಲ್ಲಿ ಎಬ್ಬಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೋ, ಅಂದರೆ ನೀನು ಎಲ್ಲ ಕಷ್ಟ, ಸಮಸ್ಯೆ, ದುಃಖ, ಹೋರಾಟ ಎಲ್ಲವನ್ನು ತೆಗೆದು ನೀನು ನಿನ್ನ ಜೀವಿತವನ್ನು ನೀನು ನಡೆಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಮಾತು ಹೇಳಿದ ಕೂಡಲೇ ಅವನು ಎದ್ದು ನಿಂತು ಹಾಸಿಗೆಯನ್ನು ಹೊತ್ತುಕೊಂಡು ನಡೆದಾಡಿದನೆಂಬುದಾಗಿ. ಕರ್ತನ ಪ್ರಿಯ ದೇವಚನವೇ, ಖಂಡಿತವಾಗಿಯೂ ಈ ವಾಕ್ಯ ಕೇಳ್ತಿರುವಂಥ ನಿನ್ನ ಜೀವನದಲ್ಲಿ ಇವತ್ತಿನಿಂದ ದೇವರು ನಿನಗೆ ಒಂದು ದೊಡ್ಡ ಒಂದು ಬಿಡುಗಡೆ ಕೊಡಲಿಕ್ಕಿದ್ದಾನೆ. ನಿನ್ನ ಜೀವಿತವನ್ನು ಎಬ್ಬಿಸಲಿಕ್ಕಿದ್ದಾನೆ. ನಿನ್ನ ಬಿಸ್ನೆಸ್ಸು, ನಿನ್ನ ಕೆಲಸ ಕಾರ್ಯಗಳನ್ನು ಎಬ್ಬಿಸ್ತಾ ಇದ್ದಾನೆ. ನಿನ್ನ ಎಲ್ಲ ಯೋಚನೆಗಳನ್ನು ಆತನು ಸಫಲ ಮಾಡ್ತಾ ಇದ್ದಾನೆ. ಈಗೋ ಆತನಲ್ಲಿ ವಿಶ್ವಾಸ ಇಟ್ಟು ಇವತ್ತು ನೀನು ಎದ್ದು ಈಗೋ ನೀನು ನಡೆಯುವುದಕ್ಕಾಗಿ ನೀನು ಸಿದ್ಧನಾಗು. ದೇವಾದಿ ದೇವನು ನಿನ್ನನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲ ಕೊರತೆ, ಕಣ್ಣೀರು, ಬಾಧೆ, ಶೋಧನೆಗಳೆಲ್ಲವನ್ನು ತೆಗೆದು ನಿಮ್ಮನ್ನು ನಡೆಯುವಂತೆ ಬಲಪಡಿಸಿ ತನ್ನ ಕೃಪೆಯನ್ನು ಆಶೀರ್ವಾದದಿಂದ ತುಂಬಿಸಿ ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸೋನಾಗಿದ್ದೇನೆ. ಪರಲೋಕ ತಂದೆ, ಈಗೋ 38 ವರ್ಷದಿಂದ ಕರ್ತನೆ, ಆ ವ್ಯಕ್ತಿಯು ನಂಬಿಕೆಯಿಂದ ಆ ಬೆಚ್ಚದ ಕೊಳದಲ್ಲಿ ನಿರೀಕ್ಷೆಯುಳ್ಳವನಾಗಿ ಕಾಯ್ಕೊಂಡಿರುವಾಗ ಒಂದು ದಿನ ಬಂತು, ನೀನು ಬಂದು ಅವನನ್ನು ಎಬ್ಬಿಸಿ ಅವನ ಹಾಸಿಗೆಯನ್ನು ಹೊತ್ತುಕೊಂಡು ಅವನು ನಡೆದಾಡುವ ಹಾಗೆ ಮಾಡಿದಿ. ಅದೇ ರೀತಿಯಲ್ಲಿ ನಿನ್ನ ಮಕ್ಕಳು ಎಷ್ಟು ದಿವಸದಿಂದ ಈಗೋ ಕರ್ತನೆ ಕಷ್ಟಗಳಲ್ಲಿದ್ದಾರೋ, ಬಾಧೆಯಲ್ಲಿದ್ದಾರೋ, ಬಿದ್ದು ಹೋಗಿದ್ದಾರೋ ಗೊತ್ತಿಲ್ಲ. ಇವತ್ತು ಅವರನ್ನು ಎಬ್ಬಿಸು, ಅವರ ಕಾರ್ಯಗಳನ್ನ ಎಬ್ಬಿಸು, ಅವರ ಕುಟುಂಬವನ್ನು ಎಬ್ಬಿಸು, ಅವರ ಎಲ್ಲ ಆಲೋಚನೆಗಳನ್ನ, ಅವರೆಲ್ಲ ಪ್ರಯತ್ನಗಳು ಎಬ್ಬಿಸಿ ಅವರು ಇನ್ನೂ ಸಂತೋಷವಾಗಿ ನಡೆದು ಓಡುವಂತೆ ನಿನ್ನ ಕೃಪೆ ಕೊಟ್ಟು ನಡೆಸು. ಅವರ ಅಗತ್ಯತೆಗಳೆಲ್ಲವನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ.